ಎಸ್ ನೋಡಿ, ಇನ್ನು ಕಾವೇರಿ ಕಿಚ್ಚು ಎಲ್ಲಾ ಕಡೆನೂ ಕೂಡ ಜೋರಾಗಿರುವಂತಹ ಈ ಒಂದು ಸಂದರ್ಭದಲ್ಲೇ ವಾಟಾಳ್ ನಾಗರಾಜ್ ಅವರು ಕೂಡ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಸಭೆ ಬಳಿಕ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಮಹತ್ವದ ಸಭೆ ಬಳಿಕ ಕನ್ನಡ ಪರ ಹೋರಾಟಗಾರರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ವಾಟಾಳ್ ನಾಗರಾಜ್ ಸೇರಿ ಪ್ರಮುಖ ನಾಯಕರಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗಿದೆ. ನೈತಿಕ ಬೆಂಬಲವನ್ನ ಕೊಡಬೇಡಿ, ಸಮಗ್ರ ಕರ್ನಾಟಕ ಬಂದ್ಗೆ ಸಾಥ್ ಕೊಡಿ. ಕಾವೇರಿ ನೀರಿನ ಹಕ್ಕಿಗಾಗಿ ವಾಟಾಳ್ ನಾಗರಾಜ್ ಕನ್ನಡಿಗರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಲಾರಿ, ಓಲಾ, ಊಬರ್, ಹೋಟೆಲ್ಗಳು ಬಂದಾಗುತ್ತೆ. ಸಾರಿಗೆ ನೌಕರರು ಬೆಂಬಲವನ್ನ ವ್ಯಕ್ತಪಡಿಸಬೇಕು. ಸ್ಯಾಂಡಲ್ವುಡ್ ಸಾಥ್ ಕೊಡಬೇಕು. ವಿಮಾನ ಸಂಚಾರಕ್ಕೂ ಕನ್ನಡಿಗರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆ, ಮೆಡಿಕಲ್, ತುರ್ತು ಸೇವೆಗಳಿಗೆ ಬಂದ್ನಿಂದ ವಿನಾಯಿತಿ ಸಿಗುತ್ತೆ. ಮೂಲಸೌಕರ್ಯ, ಆರೋಗ್ಯ ಸೇವೆಗಳಿಗೆ ಧಕ್ಕೆಯಾಗದಂತೆ ವಾಟಾಳ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮೂಲಸೌಕರ್ಯಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಬಾರದು ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಯಾಕಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಹನಿ ನೀರನ್ನು ಕೂಡ ನಾವು ತಮಿಳುನಾಡಿಗೆ ಬಿಡೋದಿಲ್ಲ. ವಾಟಾಳ್ ನಾಗರಾಜ್ ಸೇರಿ 80ಕ್ಕೂ ಹೆಚ್ಚು ಸಂಘಟನೆಗಳು ಇದೀಗ ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನೀವು ನೈತಿಕ ಬೆಂಬಲವನ್ನ ಕೊಡೋದಾದ್ರೆ ಕೊಡ್ಲೇಬೇಡಿ, ನಿಜವಾಗ್ಲೂ ಕೂಡ ನಮ್ಮ ಹೋರಾಟಕ್ಕೆ ಸಾಥ್ ಕೊಡಿ ಅಂತ ವಾಟಾಳ್ ನಾಗರಾಜ್ ಮನವಿ ಮಾಡಿಕೊಂಡಿದ್ದಾರೆ. ಎಸ್, ಇನ್ನು ಈ ಕುರಿತಾಗಿ ವಾಟಾಳ್ ನಾಗರಾಜ್ ಜೊತೆ ನಮ್ಮ ಪ್ರತಿನಿಧಿ ವಿನುತಾ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ಬರೋಣ. ಹಿರಿಯ ಮಗಳು ಕಾವೇರಮ್ಮನ ಒಂದು ಸವಾಸಕ್ಕೆ ಬಂದ್ರೆ ಕನ್ನಡಿಗರು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ. ಕನ್ನಡ ತಾಯಿಯನ್ನು ಉಳಿಸಿ ಬೆಳೆಸುವಂತಹ ಕೆಲಸಕ್ಕೆ ಯಾವತ್ತೂ ಕೂಡ ಕನ್ನಡಿಗರು ಮುಂದಾಗಿರ್ತಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಹಿರಿಯ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ತಾರೆ. ಸರ್, ಆಗಸ್ಟ್ 13ರಂದು ಬಂದ್ಗೆ ಕರೆ ನೀಡಿದ್ರ, ಬಂದ್ ಹೇಗಿರುತ್ತೆ? ಆಗಸ್ಟ್ 13 ಕರ್ನಾಟಕ ಬಂದ್, ಇಡೀ ಕರ್ನಾಟಕ ಸಮಗ್ರವಾಗಿ ಬಂದ್ ಆಗುತ್ತೆ. ಸುಮಾರು 2000ಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಬೆಂಬಲ ನಿಂತಿದ್ದಾರೆ. ಇನ್ನೂ ಸಾವಿರಾರು ಸಂಘಟನೆಗಳು ಬೆಂಬಲಕ್ಕೆ ಬರ್ತಾರೆ. ಆ ದೃಷ್ಟಿಯಿಂದ ಬಂದ್ ಸಂಪೂರ್ಣ ಯಶಸ್ವಿ ಆಗುತ್ತೆ. ಯಾವೆಲ್ಲ ಸಂಘಟನೆಗಳು ಸ್ಪೆಸಿಫಿಕ್ ಆಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಇನ್ನು ಯಾವೆಲ್ಲ ಸಂಘಟನೆಗಳು ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದಾರೆ? ಸಾಮಾನ್ಯವಾಗಿ ಎಲ್ಲ ಸಂಘಟನೆಗಳು, ರಾಜ್ಯದ ಎಲ್ಲ ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾರೆ. ರೈತರು, ಸಾರಿಗೆ, ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಸರ್, ಅವತ್ತು ಆಗಸ್ಟ್ 13ರಂದು ಯಾವ್ದೆಲ್ಲ ಬಂದ್ಗಳಾಗುತ್ತೆ ಮತ್ತೆ ಯಾವುದೆಲ್ಲ ಓಪನ್ ಇರುತ್ತೆ, ಅಂದ್ರೆ ಯಾವೆಲ್ಲ ಸೇವೆಗಳು ಲಭ್ಯವಿರುತ್ತೆ? ಇಲ್ಲ, ಅದು ನನಗೆ ಗೊತ್ತಿಲ್ಲ. ಎಲ್ಲರೂ ಮುಚ್ಚಬೇಕು ಅಂತ ಹೇಳಿದೀವಿ. ಹೋಟ್ಲ್ ಮುಚ್ಚಬೇಕು, ಸರ್ಕಾರಿ ನೌಕರ ಕೆಲಸಕ್ಕೆ ಹೋಗ್ಬಾರ್ದು, ಮತ್ತು ನಾವು ಈ ಕಾನೂನು ಇಲಾಖೆಯವ್ರಿಗೆ ಹೇಳಿದ್ದೀವಿ, ವಕೀಲರಿಗೆ ಹೇಳಿದ್ದೀವಿ, ಎಲ್ಲರಿಗೂ ಹೇಳ್ತೀವಿ. ಸರ್, ಅವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆಗಳಿರುತ್ತೆ ಬಂಧನ ದಿನದಂದು, ಮತ್ತೆ ಏನು ನಮ್ಮ ಗಡಿಭಾಗದಲ್ಲಿ ಯಾವ ರೀತಿ ಇರುತ್ತೆ, ಎಷ್ಟು ಜನ ಭಾಗವಹಿಸುವಂತ ಸಾಧ್ಯತೆ ಇದೆ? ಇಡೀ ಗಡಿನಾಡು ಬೆಂಗಳೂರು ಸೇರಿದಂತೆ ಲಕ್ಷಾಂತರ ಜನ ಭಾಗವಹಿಸ್ತಾರೆ, ಹೋರಾಟದಲ್ಲಿ ಭಾಗವಹಿಸ್ತಾರೆ, ನಿಲ್ತಾರೆ. ಬಂದು ಸಮಗ್ರವಾಗಿ ಯಶಸ್ವಿ ಆಗುತ್ತೆ. ಸರ್, ಆಗಸ್ಟ್ 3ರ ಏರ್ಪೋರ್ಟ್ ಬಂಧನ ವಿಶೇಷತೆ ಏನಿರುತ್ತೆ ಸರ್? ಆಗಸ್ಟ್ 3 ವಿಜಯ್ ಬರ್ತಾ ಇದ್ದಾರೆ. ಅವರು ಬೇಡಿ ಅಂತ ಹೇಳಿ ನಾವು ಅವರಿಗೆ ಅವ್ರ ಬಗ್ಗೆ ವಿರೋಧ ಏನಿಲ್ಲ, ಆದರೆ ಈ ವಿಚಾರದಲ್ಲಿ ಬರಬೇಡಿ ಅಂತೇಳಿ ನಾವು ಏರ್ಪೋರ್ಟ್ ಮುತ್ತಿಗೆ ಹಾಕ್ತೀವಿ. ಸಿಎಂ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆ ಕೂಡ ನಡೀತದೆ. ಆ ಒಂದು ಸಭೆ ಸಂದರ್ಭದಲ್ಲಿ ಒಂದು ರೀತಿ ಮನವೊಲಿಸುವಂತ ಪ್ರಯತ್ನ ಕೂಡ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತಾರೆ? ಯಾರು ಇವರು ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆ ನಡೀತಾ ಇದೆ. ನೀವು ಕೂಡ ನಿಮ್ಮನ್ನ ಕರೆದಿಲ್ಲ ಅನ್ನುವಂಥ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಸೊ ಆ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು, ನಮ್ಮ ಕನ್ನಡದ ಪರವಾಗಿ ಅವರ ನಿಲುವಿರುತ್ತಾ ಅಥವಾ ವಿರೋಧವಾಗಿರುತ್ತಾ ಗೊತ್ತಿಲ್ಲ. ಅವ್ರು ಏನು ಮಾತಾಡೋ, ಅವರಿಬ್ಬರು ಯಾವ ರೀತಿ ಚರ್ಚೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಅವ್ರು ಏನಾಗುತ್ತೋ ಗೊತ್ತಿಲ್ಲ, ಅದಾದ್ಮೇಲೆ ಗೊತ್ತಾಗ್ತಕ್ಕಂಥದ್ದು. ಎಸ್, ಇದಿಷ್ಟು ಕೂಡ ವಾಟಾಳ್ ನಾಗರಾಜ್ ಅವರ ಮಾತುಗಳು. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಎಸ್ ನೋಡಿ, ವಾಟಾಳ್ ನಾಗರಾಜ್ ಅವರು ರಾಜ್ ನ್ಯೂಸ್ ಜೊತೆಗೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆಗಸ್ಟ್ 3ನೇ ತಾರೀಕು ವಿಜಯ್ ಅವರು ಬರಬೇಕಾಗಿತ್ತು. ಈಗ ಆಲ್ರೆಡಿ DK ಶಿವಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಅವರು ಬರ್ತಾ ಇಲ್ಲ ಅಂತ ಕೂಡ ಹೇಳಲಾಗಿದೆ.